ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬಿಜೆಪಿಯವರು ಮಾತನಾಡ್ತಾ ಹೇಳ್ತಾ ಇದ್ರು, ಮಂಡ್ಯ ಜಿಲ್ಲೆ ಬಹಳ ಈ ಅಲ್ಪಸಂಖ್ಯಾತ ಸಮುದಾಯದ ಜನ ಇರುವಂಥದ್ದು ಬಹಳ ಕಡಿಮೆ. ಅಲ್ಲಿಗೆ ಹೊರಗಡೆಯಿಂದ ಇವರುಗಳು ಕರೆಸಿಕೊಂಡು ಪಕ್ಕಾ ಪ್ಲಾನ್ ಮಾಡಿರುವಂಥ ಘಟನೆ ಇದು ಕೋಮು ಗಲಭೆಗೆ ಕಾರಣವಾಗಿರುವಂಥದ್ದು. ಇಂಥ ಒಂದು ದೊಡ್ಡ ಮಟ್ಟದ ಕಲ್ಲು ತೂರಾಟ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅಗೇನ್ ಧಕ್ಕೆ ತರುವಂಥ ಕೆಲಸ ಮಾಡಿದ್ದಂಥದ್ದು. ಶಬಾಜ್ ಅವರೇ, ಮಂಡ್ಯದ ಪಾಪ್ಯುಲೇಷನ್ ಆಫ್ ಮುಸ್ಲಿಂ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟೆಲ್ಲ ಪ್ಲ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳಿದಾಗ ಹೇಗೆ ಸಾಧ್ಯ ಆಯಿತು ಅಂತ ಪ್ರಶ್ನೆ ಬರ್ತಾ ಇದೆ. ಸರ್, ಇದು ಒಂದು ಷಡ್ಯಂತ್ರ. ಇದು ಒಂದು ಬಿಜೆಪಿ ಮತ್ತು ಸಂಘ ಪರಿವಾರ ಮಾಡುವಂಥ ಷಡ್ಯಂತ್ರ. ಅಲ್ಲಿ ಈ ಕರ್ನಾಟಕದಲ್ಲಿ ಲಕ್ಷಾಂತರ ಗಣೇಶ ಕೊಂಡಿಸ್ತಾರೆ, ಎಲ್ಲೂ ಈ ತರ ಗಲಭೆ ಆಗಲ್ಲ. ಯಾಕೆ ಮಂಡ್ಯಲ್ಲೇ ಆಗುತ್ತೆ? ಮಂಡ್ಯ ಡಿಸ್ಟಿಕ್ ಸ್ಪೆಷಲಿ. ಈಗ ಮಂಡ್ಯ, ಹೌದು, ಈಗ ಮಂಡ್ಯ ಈ ಡಿಸ್ಟಿಕ್ ಅಲ್ಲೇ ಯಾಕೆ ಆಗುತ್ತೆ? ಇದು ಒಂದು ತಾವು ಗಮನಿಸಬೇಕು. ಬೇರೆ ಏನಂದ್ರೆ ಇದು ಹಿಂದ್ಗಡೆ ಯಾರಿದ್ದಾರೆ ಅವ್ರೆಲ್ಲರಿಗೆ ಒಂದು ಶಿಕ್ಷೆ ಆಗ್ಬೇಕು. ಒಂದು SIT ರಚನೆ ಮಾಡಬೇಕು ಗೌರ್ಮೆಂಟ್. SIT ರಚನೆ ಮಾಡಬೇಕು. ಯಾಕಂದ್ರೆ ಇವತ್ತು ಇದು ಮಾಡ್ತಾರೆ, ನಾಳೆ ಬೇರೆ ಕಡೆನೂ ಏನಾದ್ರು ಒಂದು ಈ RSS ಮತ್ತು ಈ ಬಜರಂಗ ದಳ ಅವರು ಸೇರಿ ಏನಾದ್ರು ಒಂದು ಇದು ತಮ್ಮ ಗಮನಕ್ಕಿದೆ ಅಂತ ಅಂದ್ಕೊಳ್ತೀನಿ. ಯಾರೊಬ್ರು ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ ಕಾರಣಕ್ಕೆ ಯಾವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು ಅಂತ. ಹೌದು, ನಾನು 2020 ರೀಸೆಂಟ್ಲಿ ಈದ್ ಮಿಲಾದ್ ಆಗುತ್ತೆ. ಈದ್ ಮಿಲಾದ್ ಆಗೋ ಸಂದರ್ಭದಲ್ಲಿ ನಮ್ಮ ಗುರುಗಳು ವಿದೇಶಗಳಿಂದ ಬರ್ತಾರೆ. ನಮ್ಮ ಪರಮೇಶ್ವರ್ ಸಾಹೇಬರು ಏನ್ ಹೇಳ್ತಾರೆ, ಇವರು ಟೂರಿಸ್ಟ್ ವೀಸಾ ಅಲ್ಲಿ ಬಂದಿರುತ್ತಾರೆ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಆ ಸ್ಟೇಜ್ ಅಲ್ಲಿ ತಗೊಂಡು ಹೋಗಲ್ಲ. ಅವ್ರಿಗೆ ನಾವು ಅವ್ರು ಹೆಂಗ್ ಬಂದಿರ್ತಾರೆ ಅಲ್ಲಿಂದ ಅವ್ರಿಗೆ ನಾವು ಕಳಿಸ್ತೀವಿ. ವಿ ರೆಸ್ಪೆಕ್ಟ್. ಸೊ ವಾಟ್ ಆರ್ ಯು ಟ್ರೈಂಗ್ ಟು ಟೆಲ್? ಏನ್ ನಿಮ್ ಧರ್ಮಗುರುಗಳು ಏನು ಅಬ್ರಾಡ್ ಇಂದ ಬಂದ್ರು, ಓಕೆ, ಸೊ ಅವ್ರನ್ನ ಸ್ಟೇಜ್ ಮೇಲೆ ಕುಂಭ ಮೇಳ ಆಗುತ್ತೆ. ಕುಂಭ ಮೇಳ ಆದ್ರೆ ಎಷ್ಟು ಫಾರಿನ್ ಟೂರಿಸ್ಟ್ ಅವರು ಟೂರಿಸ್ಟ್ ವೀಸಾ ತಗೊಂಡ್ ಬರಲ್ಲ, ಯಾಕೆ ಬರ್ತಾರೆ? ನಾವು ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಅದು ಪ್ರಶ್ನೆನೂ ನಾವು ಅದು ಮಾಡಕ್ ಹೋಗಲ್ಲ. ಯಾಕಂದ್ರೆ ಅದು ನಮ್ಗೆ ಬೇಕಾಗಿಲ್ಲ. ಅದು ಯಾಕೆ ವಿ ಆರ್ ನಾಟ್ ಹಿಯರ್ ಫಾರ್ ಕೋಮು ಗಲಭೆ. ನೀವಿಲ್ಲ ಅಂತ ಇಲ್ಲ. ಹಾಗಾದ್ರೆ ನಾನು ಆಗ್ಲೇನೆ ಕೇಳಿದಂಥ ಪ್ರಶ್ನೆ ಈಗಲೂ ಕೇಳ್ತೀನಿ. ಮಸೀದಿ ಒಳಗಡೆ ಇಷ್ಟಿಷ್ಟಪ್ಪ ಸೈಜ್ಗಲ್ಲು ಚಪ್ಪಲಿಗಳು ಹೆಂಗಿಟ್ಕೊಳ್ಳೋಕೆ ಸಾಧ್ಯ? ಸರ್, ನಮ್ಮ ಮಸೀದಿಗಳಲ್ಲಿ ಒಂದು ಜನಾಜಾ ಅಂತ ಇರುತ್ತೆ. ಜನಾಜಾ ಅಂದ್ರೆ ಸತ್ತೋಗಿದ್ರೆ ತಗೊಂಡೋಗ್ತಾರಲ್ಲ ಹೆಣ, ಅದು ಒಂದು ಬಿಟ್ಟು ಕುರಾನ್ ಬಿಟ್ಟು ಏನೂ ಇರಲ್ಲ. ನಮ್ಮ ಮಸೀದಿ ನೋಡಿರೋದ್ರಲ್ಲಿ ಇಲ್ವಾ ಅಥವಾ ಬೇರೆ ಕಡೆ ಇರಬಹುದಾ? ಎಲ್ಲೂ ಇರಲ್ಲ ಸರ್, ಎಲ್ಲೂ ಇರಲ್ಲ. ಅಕಸ್ಮಾತ್ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಇರಬಹುದು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಮದ್ದೂರಿನ ಮಸೀದಿಯಲ್ಲಿ ಯಾರು ಗೊತ್ತು ಸರ್? ನಾವು ಹೋಗಿ ನೋಡಿಲ್ಲ.